ಕಲ್ಯಾಣ ಕರ್ನಾಟಕದ ಜೀವನಾಡಿ. ಆ ಜೀವನಾಡಿಯನ್ನ ಕಟ್ಟೋದಕ್ಕೆ ಜಾಗ ಕೊಟ್ಟಂತ ರೈತರು ಇನ್ನೂ ಕೂಡ ಹಕ್ಕುಪತ್ರಕ್ಕಾಗಿ ಪರದಾಡುವಂತಹ ಪರಿಸ್ಥಿತಿ ಇದೆ. ಜೀವನಾಡಿ ನಿರ್ಮಾಣ ಆಗಿ 70 ವರ್ಷಗಳು ಕಳೆದರೂ ಕೂಡ ಇನ್ನೂ ಹಕ್ಕುಪತ್ರಕ್ಕಾಗಿ ಹೋರಾಟವನ್ನ ಮಾಡ್ತಿದ್ದಾರೆ. ತುಂಗಭದ್ರಾ ಡ್ಯಾಂಗೆ ಭೂಮಿ ಕೊಟ್ಟವರ ಕತೆ ವ್ಯತೆ. 7 ದಶಕವಾದರೂ ಹಕ್ಕುಪತ್ರ ನೀಡದ ಅಧಿಕಾರಿಗಳು. ತುಂಬಿ ತುಳುಕುತ್ತಿರುವ ತುಂಗಭದ್ರಾ ಜಲಾಶಯ. ನಮಗೆ ಹಕ್ಕುಪತ್ರ ಕೊಡಿ ಅಂತ ಕೇಳ್ತಿರುವ ರೈತರು. ಜಲಾಶಯಕ್ಕೂ ಹಕ್ಕುಪತ್ರಕ್ಕೂ ಏನ್ ಸಂಬಂಧ ಅಂತ ತಿಳ್ಕೋಬೇಡಿ, ಅದಕ್ಕೆ ಸಂಬಂಧವಿದೆ. ನಾವು ಜಲಾಶಯ ನಿರ್ಮಾಣಕ್ಕೆ ಭೂಮಿ ಕೊಟ್ಟಿದ್ದೇವೆ, ನಮಗೆ ಹಕ್ಕುಪತ್ರ ನೀಡಿ ಅಂತಿದ್ದಾರೆ ರೈತರು. ಸುಮಾರು ಒಂದು 15 ವರ್ಷದ ಹಿಂದೆನೇ ವರ್ಗಾವಣೆ ಆಗಿದೆ ಇದು. ಅದಕ್ಕಿಂತ ಮೊದಲು ಇದು ಕಂದಾಯ ಆಗಿದ್ದಿಲ್ಲ, ಇದು ಅರಣ್ಯ ಆಗಿತ್ತು. ಯಾವಾಗ ನಮ್ಮ ರೈತರು ಉಳಿಮೆ ಮಾಡ್ತೀವಿ, ನಾವು ತುಂಗಭದ್ರಾ ಮುಳುಗಡೆಯಿಂದ ಪ್ರದೇಶದ ಬಂದಿರ್ತಕ್ಕಂಥವ್ರು ನೀವು ಹೇಳಿದ್ರೆ ನಾವು ಅವತ್ತಿನಿಂದ ಇವತ್ತಿನವರೆಗೆ ಸಾగు ಮಾಡ್ತಾ ಇದೀವಿ ಅಂದಾಗ ಅವತ್ತಿನ ಸರ್ಕಾರ ಅರಣ್ಯದಿಂದ ಕಂದಾಯ ಮಾಡಿತು. ಇವತ್ತು ಕಂದಾಯ ಇರ್ತಕ್ಕಂಥ ಜಮೀನನ್ನ ರೈತರಿಗೆ ಹಕ್ಕುಪತ್ರ ಕೊಡ್ಲಿಕ್ಕೆ ಮೀನಾಮೇಷ ಮಾಡ್ತಿದೆ. ಸುಮಾರು ಒಂದು 110 ಕುಟುಂಬಗಳಿದೆ. ಒಬ್ಬೊಬ್ರು 2.5 ಎಕರೆ, 3 ಎಕರೆ, 1.5 ಎಕರೆ, 1 ಎಕರೆ, 4 ಎಕರೆ. ಜಲಾಶಯದ ನಿರ್ಮಾಣಕ್ಕಾಗಿ 1953ರಲ್ಲಿ ಸರ್ಕಾರ ಒಕ್ಕಲೆಬ್ಬಿಸುತ್ತದೆ. ಆಗ ಸರ್ಕಾರ ಕೊಟ್ಟ ಕಲ್ಲು ಮುಳ್ಳು ಗಿಡಗಂಟಿಗಳಿಂದ ಕೂಡಿದ್ದ ಅರಣ್ಯ ಭೂಮಿಯನ್ನ ಬಂಗಾರದಂತೆ ಮಾಡಿಕೊಂಡಿದ್ದಾರೆ. ಕಳೆದ 75 ವರ್ಷಗಳಿಂದ ಭೂಮಿಯನ್ನ ಸಾಗುವಳಿ ಮಾಡುತ್ತಿದ್ದಾರೆ. ಡಣಾಯಕನ ಕೆರೆ ಕಂದಾಯದ ಸರ್ವೆ ನಂಬರ್ 572ರಲ್ಲಿ 268 ಎಕರೆ ಭೂಮಿ ಇದೆ. ಈ ಭೂಮಿಯಲ್ಲಿ ಉಳುಮೆ ಮಾಡುತ್ತಿರುವ ರೈತರಿಗೆ ಹಕ್ಕುಪತ್ರ ನೀಡುತ್ತಿಲ್ಲ. ಮರಿಯಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿಯಿಂದ 3 ಕಿಲೋಮೀಟರ್ ಅಂತರದಲ್ಲಿ ಹಕ್ಕುಪತ್ರ ವಿತರಣೆಗೆ ಬರಲ್ಲ ಅಂತ ಅಧಿಕಾರಿಗಳು ಸಬೂಬು ಹೇಳ್ತಿದ್ದಾರೆ. ಗುಂಡಾ ಕಂದಾಯ ಗ್ರಾಮನೂ ಐತಿ, ನಂದಿಬಂಡಿ ಕಂದಾಯ ಗ್ರಾಮ. ನಂದಿಬಂಡಿ ಕಂದಾಯ ಗ್ರಾಮ 16, 17, 18 ಸರ್ವೆ ನಂಬರ್. ಅಲ್ಲಿ 3 ಸರ್ವೆ ನಂಬರ್ಗಳು ಬರ್ತವೆ. ಅಲ್ಲಿ ಕೂಡ 160 ಎಕರೆ ಜಮೀನು. ಅಲ್ಲಿ ಕೂಡ 572 ಎಲ್ಲ ಟೋಟಲ್ ಮರಮಳೆ ಕಂದ ಏನು ಹೋಬಳಿ ಇದೆ, ಮರಮಳೆ ಹೋಬಳಿಯ ಸುತ್ತಮುತ್ತಲ ರೈತರು ನಂದಬಂಡಿ ಇರ್ಬೋದು, ಡನಾಕಿಕೇರಿ ಇರ್ಬೋದು, ಗುಂಡಾ ಇರ್ಬೋದು, ಈ ಎಲ್ಲ ಸಾಗು ಮಾಡ್ತಕ್ಕಂಥ ರೈತರನ್ನ ಒಂದ್ ಕಡೆಯಲ್ಲಿ ಸೇರಿಸಿದೀವಿ. ಒಂದ್ಸರಿ ಲೆಟರ್ ಒತ್ತಾಯ ಪತ್ರ ಕೊಟ್ಟಿದ್ವಿ. ಮುಂದಿನ ಈಗ ಅಂತ ಪಾದಯಾತ್ರೆ ಮುಖಾಂತರ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ನಾವು ಉಳುಮೆ ಮಾಡುವಾಗ ಗ್ರಾಮ ಪಂಚಾಯತ್ ಇರಲಿಲ್ಲ, ಪಟ್ಟಣ ಪಂಚಾಯತ್ ಇರಲಿಲ್ಲ. ಅರಣ್ಯ ಭೂಮಿ ಕಂದಾಯ ಭೂಮಿಯಾಗಿ ಪರಿವರ್ತನೆ ಆದ್ರೂ ಹಕ್ಕುಪತ್ರ ನೀಡ್ತಿಲ್ಲ. ರೈತರಿಗೆ ಹಕ್ಕುಪತ್ರ ವಿತರಣೆ ಮಾಡದಿದ್ರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕಲ್ಯಾಣ ಕರ್ನಾಟಕದ ಜೀವನಾಡಿ. ಆ ಜೀವನಾಡಿಯನ್ನ ಕಟ್ಟೋದಕ್ಕೆ ಜಾಗ ಕೊಟ್ಟಂತ ರೈತರು ಇನ್ನೂ ಕೂಡ ಹಕ್ಕುಪತ್ರಕ್ಕಾಗಿ ಪರದಾಡುವಂತಹ ಪರಿಸ್ಥಿತಿ ಇದೆ. ಜೀವನಾಡಿ ನಿರ್ಮಾಣ ಆಗಿ 70 ವರ್ಷಗಳು ಕಳೆದರೂ ಕೂಡ ಇನ್ನೂ ಹಕ್ಕುಪತ್ರಕ್ಕಾಗಿ ಹೋರಾಟವನ್ನ ಮಾಡ್ತಿದ್ದಾರೆ. ತುಂಗಭದ್ರಾ ಡ್ಯಾಂಗೆ ಭೂಮಿ ಕೊಟ್ಟವರ ಕತೆ ವ್ಯತೆ. 7 ದಶಕವಾದರೂ ಹಕ್ಕುಪತ್ರ ನೀಡದ ಅಧಿಕಾರಿಗಳು. ತುಂಬಿ ತುಳುಕುತ್ತಿರುವ ತುಂಗಭದ್ರಾ ಜಲಾಶಯ. ನಮಗೆ ಹಕ್ಕುಪತ್ರ ಕೊಡಿ ಅಂತ ಕೇಳ್ತಿರುವ ರೈತರು. ಜಲಾಶಯಕ್ಕೂ ಹಕ್ಕುಪತ್ರಕ್ಕೂ ಏನ್ ಸಂಬಂಧ ಅಂತ ತಿಳ್ಕೋಬೇಡಿ, ಅದಕ್ಕೆ ಸಂಬಂಧವಿದೆ. ನಾವು ಜಲಾಶಯ ನಿರ್ಮಾಣಕ್ಕೆ ಭೂಮಿ ಕೊಟ್ಟಿದ್ದೇವೆ, ನಮಗೆ ಹಕ್ಕುಪತ್ರ ನೀಡಿ ಅಂತಿದ್ದಾರೆ ರೈತರು. ಸುಮಾರು ಒಂದು 15 ವರ್ಷದ ಹಿಂದೆನೇ ವರ್ಗಾವಣೆ ಆಗಿದೆ ಇದು. ಅದಕ್ಕಿಂತ ಮೊದಲು ಇದು ಕಂದಾಯ ಆಗಿದ್ದಿಲ್ಲ, ಇದು ಅರಣ್ಯ ಆಗಿತ್ತು. ಯಾವಾಗ ನಮ್ಮ ರೈತರು ಉಳಿಮೆ ಮಾಡ್ತೀವಿ, ನಾವು ತುಂಗಭದ್ರಾ ಮುಳುಗಡೆಯಿಂದ ಪ್ರದೇಶದ ಬಂದಿರ್ತಕ್ಕಂಥವ್ರು ನೀವು ಹೇಳಿದ್ರೆ ನಾವು ಅವತ್ತಿನಿಂದ ಇವತ್ತಿನವರೆಗೆ ಸಾಗು ಮಾಡ್ತಾ ಇದೀವಿ ಅಂದಾಗ ಅವತ್ತಿನ ಸರ್ಕಾರ ಅರಣ್ಯದಿಂದ ಕಂದಾಯ ಮಾಡಿತು. ಇವತ್ತು ಕಂದಾಯ ಇರ್ತಕ್ಕಂಥ ಜಮೀನನ್ನ ರೈತರಿಗೆ ಹಕ್ಕುಪತ್ರ ಕೊಡ್ಲಿಕ್ಕೆ ಮೀನಾಮೇಷ ಮಾಡ್ತಿದೆ. ಸುಮಾರು ಒಂದು 110 ಕುಟುಂಬಗಳಿದೆ. ಒಬ್ಬೊಬ್ರು 2.5 ಎಕರೆ, 3 ಎಕರೆ, 1.5 ಎಕರೆ, 1 ಎಕರೆ, 4 ಎಕರೆ. ಜಲಾಶಯದ ನಿರ್ಮಾಣಕ್ಕಾಗಿ 1953ರಲ್ಲಿ ಸರ್ಕಾರ ಒಕ್ಕಲೆಬ್ಬಿಸುತ್ತದೆ. ಆಗ ಸರ್ಕಾರ ಕೊಟ್ಟ ಕಲ್ಲು ಮುಳ್ಳು ಗಿಡಗಂಟಿಗಳಿಂದ ಕೂಡಿದ್ದ ಅರಣ್ಯ ಭೂಮಿಯನ್ನ ಬಂಗಾರದಂತೆ ಮಾಡಿಕೊಂಡಿದ್ದಾರೆ. ಕಳೆದ 75 ವರ್ಷಗಳಿಂದ ಭೂಮಿಯನ್ನ ಸಾಗುವಳಿ ಮಾಡುತ್ತಿದ್ದಾರೆ. ಡಣಾಯಕನ ಕೆರೆ ಕಂದಾಯದ ಸರ್ವೆ ನಂಬರ್ 572ರಲ್ಲಿ 268 ಎಕರೆ ಭೂಮಿ ಇದೆ. ಈ ಭೂಮಿಯಲ್ಲಿ ಉಳುಮೆ ಮಾಡುತ್ತಿರುವ ರೈತರಿಗೆ ಹಕ್ಕುಪತ್ರ ನೀಡುತ್ತಿಲ್ಲ. ಮರಿಯಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿಯಿಂದ 3 ಕಿಲೋಮೀಟರ್ ಅಂತರದಲ್ಲಿ ಹಕ್ಕುಪತ್ರ ವಿತರಣೆಗೆ ಬರಲ್ಲ ಅಂತ ಅಧಿಕಾರಿಗಳು ಸಬೂಬು ಹೇಳ್ತಿದ್ದಾರೆ. ಗುಂಡಾ ಕಂದಾಯ ಗ್ರಾಮನೂ ಐತಿ, ನಂದಿಬಂಡಿ ಕಂದಾಯ ಗ್ರಾಮ. ನಂದಿಬಂಡಿ ಕಂದಾಯ ಗ್ರಾಮ 16, 17, 18 ಸರ್ವೆ ನಂಬರ್. ಅಲ್ಲಿ 3 ಸರ್ವೆ ನಂಬರ್ಗಳು ಬರ್ತವೆ. ಅಲ್ಲಿ ಕೂಡ 160 ಎಕರೆ ಜಮೀನು. ಅಲ್ಲಿ ಕೂಡ 572 ಎಲ್ಲ ಟೋಟಲ್ ಮರಮಳೆ ಕಂದ ಏನು ಹೋಬಳಿ ಇದೆ, ಮರಮಳೆ ಹೋಬಳಿಯ ಸುತ್ತಮುತ್ತಲ ರೈತರು ನಂದಬಂಡಿ ಇರ್ಬೋದು, ಡನಾಕಿಕೇರಿ ಇರ್ಬೋದು, ಗುಂಡಾ ಇರ್ಬೋದು, ಈ ಎಲ್ಲ
ಸಾಗು ಮಾಡ್ತಕ್ಕಂಥ ರೈತರನ್ನ ಒಂದ್ ಕಡೆಯಲ್ಲಿ ಸೇರಿಸಿದೀವಿ. ಒಂದ್ಸರಿ ಲೆಟರ್ ಒತ್ತಾಯ ಪತ್ರ ಕೊಟ್ಟಿದ್ವಿ. ಮುಂದಿನ ಈಗ ಹಂತ ಪಾದಯಾತ್ರೆ ಮುಖಾಂತರ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ನಾವು ಉಳುಮೆ ಮಾಡುವಾಗ ಗ್ರಾಮ ಪಂಚಾಯತ್ ಇರಲಿಲ್ಲ, ಪಟ್ಟಣ ಪಂಚಾಯತ್ ಇರಲಿಲ್ಲ. ಅರಣ್ಯ ಭೂಮಿ ಕಂದಾಯ ಭೂಮಿಯಾಗಿ ಪರಿವರ್ತನೆ ಆದ್ರೂ ಹಕ್ಕುಪತ್ರ ನೀಡ್ತಿಲ್ಲ. ರೈತರಿಗೆ ಹಕ್ಕುಪತ್ರ ವಿತರಣೆ ಮಾಡದಿದ್ರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕಲ್ಯಾಣ ಕರ್ನಾಟಕದ ಜೀವನಾಡಿ, ಆ ಜೀವನಾಡಿಯನ್ನ ಕಟ್ಟೋದಕ್ಕೆ ಜಾಗ ಕೊಟ್ಟಂತ ರೈತರು ಇನ್ನೂ ಕೂಡ ಹಕ್ಕುಪತ್ರಕ್ಕಾಗಿ ಪರದಾಡುವಂತಹ ಪರಿಸ್ಥಿತಿ ಇದೆ. ಜೀವನಾಡಿ ನಿರ್ಮಾಣ ಆಗಿ 70 ವರ್ಷಗಳು ಕಳೆದ್ರೂ ಕೂಡ ಇನ್ನೂ ಹಕ್ಕುಪತ್ರಕ್ಕಾಗಿ ಹೋರಾಟವನ್ನ ಮಾಡ್ತಿದ್ದಾರೆ. ತುಂಗಭದ್ರಾ ಡ್ಯಾಂಗೆ ಭೂಮಿ ಕೊಟ್ಟವರ ಕತೆ ವ್ಯತೆ. 7 ದಶಕವಾದರೂ ಹಕ್ಕುಪತ್ರ ನೀಡದ ಅಧಿಕಾರಿಗಳು. ತುಂಬಿ ತುಳುಕುತ್ತಿರುವ ತುಂಗಭದ್ರಾ ಜಲಾಶಯ. ನಮಗೆ ಹಕ್ಕುಪತ್ರ ಕೊಡಿ ಅಂತ ಕೇಳ್ತಿರುವ ರೈತರು. ಜಲಾಶಯಕ್ಕೂ ಹಕ್ಕುಪತ್ರಕ್ಕೂ ಏನ್ ಸಂಬಂಧ ಅಂತ ತಿಳ್ಕೋಬೇಡಿ, ಅದಕ್ಕೆ ಸಂಬಂಧವಿದೆ. ನಾವು ಜಲಾಶಯ ನಿರ್ಮಾಣಕ್ಕೆ ಭೂಮಿ ಕೊಟ್ಟಿದ್ದೇವೆ, ನಮಗೆ ಹಕ್ಕುಪತ್ರ ನೀಡಿ ಅಂತಿದ್ದಾರೆ ರೈತರು. ಸುಮಾರು ಒಂದು 15 ವರ್ಷದ ಹಿಂದೆನೇ ವರ್ಗಾವಣೆ ಆಗಿದೆ ಇದು. ಅದಕ್ಕಿಂತ ಮೊದಲು ಇದು ಕಂದಾಯ ಆಗಿದ್ದಿಲ್ಲ, ಇದು ಅರಣ್ಯ ಆಗಿತ್ತು. ಯಾವಾಗ ನಮ್ಮ ರೈತರು ಉಳಿಮೆ ಮಾಡ್ತೀವಿ, ನಾವು ತುಂಗಭದ್ರಾ ಮುಳುಗಡೆಯಿಂದ ಪ್ರದೇಶದ ಬಂದಿರ್ತಕ್ಕಂಥವ್ರು ನೀವು ಹೇಳಿದ್ರೆ ನಾವು ಅವತ್ತಿನಿಂದ ಇವತ್ತಿನವರೆಗೆ ಸಾಗು ಮಾಡ್ತಾ ಇದೀವಿ ಅಂದಾಗ ಅವತ್ತಿನ ಸರ್ಕಾರ ಅರಣ್ಯಲಿಂದ ಕಂದಾಯ ಮಾಡಿತು. ಇವತ್ತು ಕಂದಾಯ ಇರ್ತಕ್ಕಂಥ ಜಮೀನನ್ನ ರೈತರಿಗೆ ಹಕ್ಕುಪತ್ರ ಕೊಡ್ಲಿಕ್ಕೆ ಮೀನಾಮೇಷ ಮಾಡ್ತಿದೆ. ಸುಮಾರು ಒಂದು 110 ಕುಟುಂಬಗಳಿದೆ. ಒಬ್ಬೊಬ್ರು 2.5 ಎಕರೆ, 3 ಎಕರೆ, 1.5 ಎಕರೆ, 1 ಎಕರೆ, 4 ಎಕರೆ. ಜಲಾಶಯದ ನಿರ್ಮಾಣಕ್ಕಾಗಿ 1953ರಲ್ಲಿ ಸರ್ಕಾರ ಒಕ್ಕಲೆಬ್ಬಿಸುತ್ತದೆ. ಆಗ ಸರ್ಕಾರ ಕೊಟ್ಟ ಕಲ್ಲು, ಮುಳ್ಳು, ಗಿಡಗಂಟಿಗಳಿಂದ ಕೂಡಿದ್ದ ಅರಣ್ಯ ಭೂಮಿಯನ್ನ ಬಂಗಾರದಂತೆ ಮಾಡಿಕೊಂಡಿದ್ದಾರೆ. ಕಳೆದ 75 ವರ್ಷಗಳಿಂದ ಭೂಮಿಯನ್ನ ಸಾಗುವಳಿ ಮಾಡುತ್ತಿದ್ದಾರೆ. ಡಣಾಯಕನ ಕೆರೆ ಕಂದಾಯದ ಸರ್ವೆ ನಂಬರ್ 572ರಲ್ಲಿ 268 ಎಕರೆ ಭೂಮಿ ಇದೆ. ಈ ಭೂಮಿಯಲ್ಲಿ ಉಳುಮೆ ಮಾಡುತ್ತಿರುವ ರೈತರಿಗೆ ಹಕ್ಕುಪತ್ರ ನೀಡುತ್ತಿಲ್ಲ. ಮರಿಯಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿಯಿಂದ 3 ಕಿಲೋಮೀಟರ್ ಅಂತರದಲ್ಲಿ ಹಕ್ಕುಪತ್ರ ವಿತರಣೆಗೆ ಬರಲ್ಲ ಅಂತ ಅಧಿಕಾರಿಗಳು ಸಬೂಬು ಹೇಳ್ತಿದ್ದಾರೆ. ಗುಂಡಾ ಕಂದಾಯ ಗ್ರಾಮನೂ ಐತಿ, ನಂದಿಬಂಡಿ ಕಂದಾಯ ಗ್ರಾಮ. ನಂದಿಬಂಡಿ ಕಂದಾಯ ಗ್ರಾಮ 16, 17, 18 ಸರ್ವೆ ನಂಬರ್. ಅಲ್ಲಿ 3 ಸರ್ವೆ ನಂಬರ್ಗಳು ಬರ್ತವೆ. ಅಲ್ಲಿ ಕೂಡ 160 ಎಕರೆ ಜಮೀನು, ಅಲ್ಲಿ ಕೂಡ 572 ಎಲ್ಲ ಟೋಟಲ್ ಮರಮಳೆ ಕಂದಾಯ ಏನು ಹೋಬಳಿ ಇದೆ, ಮರಮಳೆ ಹೋಬಳಿಯ ಸುತ್ತಮುತ್ತಲ ರೈತರು ನಂದಬಂಡಿ ಇರ್ಬೋದು, ಡನಾಕಿಕೆರೆ ಇರ್ಬೋದು, ಗುಂಡಾ ಇರ್ಬೋದು, ಈ ಎಲ್ಲ ಸಾಗು ಮಾಡ್ತಕ್ಕಂಥ ರೈತರನ್ನ ಒಂದ್ ಕಡೆಯಲ್ಲಿ ಸೇರಿಸಿದೀವಿ. ಒಂದ್ಸರಿ ಲೆಟರ್ ಒತ್ತಾಯ ಪತ್ರ ಕೊಟ್ಟಿದ್ವಿ. ಮುಂದಿನ ಈಗ ಹಂತ ಪಾದಯಾತ್ರೆ ಮುಖಾಂತರ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ನಾವು ಉಳುಮೆ ಮಾಡುವಾಗ ಗ್ರಾಮ ಪಂಚಾಯತ್ ಇರಲಿಲ್ಲ, ಪಟ್ಟಣ ಪಂಚಾಯತ್ ಇರಲಿಲ್ಲ. ಅರಣ್ಯ ಭೂಮಿ ಕಂದಾಯ ಭೂಮಿಯಾಗಿ ಪರಿವರ್ತನೆ ಆದ್ರೂ ಹಕ್ಕುಪತ್ರ ನೀಡ್ತಿಲ್ಲ. ರೈತರಿಗೆ ಹಕ್ಕುಪತ್ರ ವಿತರಣೆ ಮಾಡದಿದ್ರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕಲ್ಯಾಣ ಕರ್ನಾಟಕದ ಜೀವನಾಡಿ, ಆ ಜೀವನಾಡಿಯನ್ನ ಕಟ್ಟೋದಕ್ಕೆ ಜಾಗ ಕೊಟ್ಟಂತ ರೈತರು ಇನ್ನೂ ಕೂಡ ಹಕ್ಕುಪತ್ರಕ್ಕಾಗಿ ಪರದಾಡುವಂತಹ ಪರಿಸ್ಥಿತಿ ಇದೆ. ಜೀವನಾಡಿ ನಿರ್ಮಾಣ ಆಗಿ 70 ವರ್ಷಗಳು ಕಳೆದ್ರೂ ಕೂಡ ಇನ್ನೂ ಹಕ್ಕುಪತ್ರಕ್ಕಾಗಿ ಹೋರಾಟವನ್ನ ಮಾಡ್ತಿದ್ದಾರೆ. ತುಂಗಭದ್ರಾ ಡ್ಯಾಂಗೆ ಭೂಮಿ ಕೊಟ್ಟವರ ಕತೆ ವ್ಯತೆ. 7 ದಶಕವಾದರೂ ಹಕ್ಕುಪತ್ರ ನೀಡದ ಅಧಿಕಾರಿಗಳು. ತುಂಬಿ ತುಳುಕುತ್ತಿರುವ ತುಂಗಭದ್ರಾ ಜಲಾಶಯ. ನಮಗೆ ಹಕ್ಕುಪತ್ರ ಕೊಡಿ ಅಂತ ಕೇಳ್ತಿರುವ ರೈತರು. ಜಲಾಶಯಕ್ಕೂ ಹಕ್ಕುಪತ್ರಕ್ಕೂ ಏನ್ ಸಂಬಂಧ ಅಂತ ತಿಳ್ಕೋಬೇಡಿ, ಅದಕ್ಕೆ ಸಂಬಂಧವಿದೆ. ನಾವು ಜಲಾಶಯ ನಿರ್ಮಾಣಕ್ಕೆ ಭೂಮಿ ಕೊಟ್ಟಿದ್ದೇವೆ, ನಮಗೆ ಹಕ್ಕುಪತ್ರ ನೀಡಿ ಅಂತಿದ್ದಾರೆ ರೈತರು. ಸುಮಾರು ಒಂದು 15 ವರ್ಷದ ಹಿಂದೆನೇ ವರ್ಗಾವಣೆ ಆಗಿದೆ ಇದು. ಅದಕ್ಕಿಂತ ಮೊದಲು ಇದು ಕಂದಾಯ ಆಗಿದ್ದಿಲ್ಲ, ಇದು ಅರಣ್ಯ ಆಗಿತ್ತು. ಯಾವಾಗ ನಮ್ಮ ರೈತರು ಉಳಿಮೆ ಮಾಡ್ತೀವಿ, ನಾವು ತುಂಗಭದ್ರಾ ಮುಳುಗಡೆಯಿಂದ ಪ್ರದೇಶದ ಬಂದಿರ್ತಕ್ಕಂಥವ್ರು ನೀವು ಹೇಳಿದ್ರೆ ನಾವು ಅವತ್ತಿನಿಂದ ಇವತ್ತಿನವರೆಗೆ ಸಾಗು ಮಾಡ್ತಾ ಇದೀವಿ ಅಂದಾಗ ಅವತ್ತಿನ ಸರ್ಕಾರ ಅರಣ್ಯಲಿಂದ ಕಂದಾಯ ಮಾಡಿತು. ಇವತ್ತು ಕಂದಾಯ ಇರ್ತಕ್ಕಂಥ ಜಮೀನನ್ನ ರೈತರಿಗೆ ಹಕ್ಕುಪತ್ರ ಕೊಡ್ಲಿಕ್ಕೆ ಮೀನಾಮೇಷ ಮಾಡ್ತಿದೆ. ಸುಮಾರು ಒಂದು 110 ಕುಟುಂಬಗಳಿದೆ. ಒಬ್ಬೊಬ್ರು 2.5 ಎಕರೆ, 3 ಎಕರೆ, 1.5 ಎಕರೆ, 1 ಎಕರೆ, 4 ಎಕರೆ. ಜಲಾಶಯದ ನಿರ್ಮಾಣಕ್ಕಾಗಿ 1953ರಲ್ಲಿ ಸರ್ಕಾರ ಒಕ್ಕಲೆಬ್ಬಿಸುತ್ತದೆ. ಆಗ ಸರ್ಕಾರ ಕೊಟ್ಟ ಕಲ್ಲು, ಮುಳ್ಳು, ಗಿಡಗಂಟಿಗಳಿಂದ ಕೂಡಿದ್ದ ಅರಣ್ಯ ಭೂಮಿಯನ್ನ ಬಂಗಾರದಂತೆ ಮಾಡಿಕೊಂಡಿದ್ದಾರೆ. ಕಳೆದ 75 ವರ್ಷಗಳಿಂದ ಭೂಮಿಯನ್ನ ಸಾಗುವಳಿ ಮಾಡುತ್ತಿದ್ದಾರೆ. ಡಣಾಯಕನ ಕೆರೆ ಕಂದಾಯದ ಸರ್ವೆ ನಂಬರ್ 572ರಲ್ಲಿ 268 ಎಕರೆ ಭೂಮಿ ಇದೆ. ಈ ಭೂಮಿಯಲ್ಲಿ ಉಳುಮೆ ಮಾಡುತ್ತಿರುವ ರೈತರಿಗೆ ಹಕ್ಕುಪತ್ರ ನೀಡುತ್ತಿಲ್ಲ. ಮರಿಯಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿಯಿಂದ 3 ಕಿಲೋಮೀಟರ್ ಅಂತರದಲ್ಲಿ ಹಕ್ಕುಪತ್ರ ವಿತರಣೆಗೆ ಬರಲ್ಲ ಅಂತ ಅಧಿಕಾರಿಗಳು ಸಬೂಬು
ಮೆಹಬೂಬ್ ಹೇಳ್ತಿದ್ದಾರಂತೆ. ಗುಂಡಾ ಕಂದಾಯ ಗ್ರಾಮನೂ ಐತಿ, ನಂದಿಬಂಡಿ ಕಂದಾಯ ಗ್ರಾಮ 16, 17, 18 ಸರ್ವೆ ನಂಬರ್, ಅಲ್ಲಿ 3 ಸರ್ವೆ ನಂಬರ್ಗಳು ಬರ್ತವೆ. ಅಲ್ಲಿ ಕೂಡ 160 ಎಕರೆ ಜಮೀನು, ಅಲ್ಲಿ ಕೂಡ 572 ಎಲ್ಲ ಟೋಟಲ್ ಮರಮಳೆ ಕಂದ ಏನು ಹೋಬಳಿ ಇದೆ, ಮರಮಳೆ ಹೋಬಳಿಯ ಸುತ್ತಮುತ್ತಲ ರೈತರು ನಂದಬಂಡಿ ಇರ್ಬೋದು, ಡನಾಕಿಂಕೇರಿ ಇರ್ಬೋದು, ಗುಂಡಾ ಇರ್ಬೋದು, ಈ ಎಲ್ಲ ಸಾಗು ಮಾಡ್ತಕ್ಕಂಥ ರೈತರನ್ನ ಒಂದ್ ಕಡೆಯಲ್ಲಿ ಸೇರಿಸಿದೀವಿ. ಒಂದ್ಸರಿ ಲೆಟರ್ ಒತ್ತಾಯ ಪತ್ರ ಕೊಟ್ಟಿದ್ವಿ. ಮುಂದಿನ ಈಗ ಹಂತ ಪಾದಯಾತ್ರೆ ಮುಖಾಂತರ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ನಾವು ಉಳುಮೆ ಮಾಡುವಾಗ ಗ್ರಾಮ ಪಂಚಾಯತ್ ಇರಲಿಲ್ಲ, ಪಟ್ಟಣ ಪಂಚಾಯತ್ ಇರಲಿಲ್ಲ. ಅರಣ್ಯ ಭೂಮಿ ಕಂದಾಯ ಭೂಮಿಯಾಗಿ ಪರಿವರ್ತನೆ ಆದ್ರೂ ಹಕ್ಕುಪತ್ರ ನೀಡ್ತಿಲ್ಲ. ರೈತರಿಗೆ ಹಕ್ಕುಪತ್ರ ವಿತರಣೆ ಮಾಡದಿದ್ರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಕೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.